ಇಂದು ನಮ್ಮ ತೋಟ ತುದಿಗಿರುವ ಚಿಕ್ಕ ಹಾಗೂ ಸುಂದರ ಜಲಪಾತ ಹಾಗೆ ಅಲ್ಲಿರುವ ಕಲ್ಲು ಬಂಡೆಗಳ ವೈಶಿಷ್ಟ್ಯತೆಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ನಮ್ಮ ಮನೆಯ ಈ ರೀತಿಯ ದಪ್ಪನೆಯ ಗೋಡೆಗಳನ್ನು ಕಟ್ಟಲು ಇಲ್ಲಿನ ಕಲ್ಲು ಬಂಡೆಗಳನ್ನೇ ಬಳಸಿದ್ರು. ಇಂದಿಗೆ ಸುಮಾರು 30 ವರ್ಷಗಳ ಹಿಂದೆ ನಮ್ಮ ತಂದೆಯವರಿಂದ ನಿರ್ಮಾಣವಾದ ಈ ಮನೆಗೆ ನಮ್ಮ ತೋಟದ ತುದಿಯಲ್ಲಿದ್ದ ಈ ಜಲಪಾತ ದಾರೆಯ ಕಲ್ಲು ಗುಡ್ಡದ ಮೇಲ್ಭಾಗವನ್ನು ಒಡೆದು ಬಳಸಲಾಗಿತ್ತು. ಚಿತ್ರ ನೋಡಿ, ಕಲ್ಲು ಬಂಡೆಗಳೇ ತುಂಬಿರುವ ಈ ಗುಡ್ಡದ ಮೇಲಿನಿಂದ ನೀರಿನ ದಾರೆ ಹುಟ್ಟಿ ಈ ರೀತಿ ಹರಿಯುವುದನ್ನ, ಹಾಗೆ ಈ ಬಿಳುಪಾದ ನೀರು ಹಳ್ಳದ ಮಳೆಗಾಲದ ಕೆಂಪು ಮಣ್ಣಿನ ನೀರಿನೊಂದಿಗೆ ಸೇರುವುದನ್ನು ನೋಡುವುದೇ ಒಂದು ರೀತಿಯ ಚಂದ. ನೋಡಿ, ನಾನೀಗ ಈ ಜಲಪಾತವನ್ನೇರಿ ಗುಡ್ಡದ ಮೇಲ್ಭಾಗಕ್ಕೆ ಹೋಗುತ್ತಿದ್ದೇನೆ. ಹಾಗೆ ಈ ಮೇಲ್ಭಾಗದಲ್ಲಿರುವ ಕಲ್ಲಿನ ಹೊಂಡಗಳಲ್ಲಿ ಬೇಸಿಗೆಯವರೆಗೂ ನೀರು ತುಂಬಿರುತ್ತದೆ. ಇಲ್ಲಿ ನೋಡಿ, ಚಿಕ್ಕ ಬಾಲದ ಕಪ್ಪೆ ಮರಿಗಳನ್ನ, ಹಾಗೆ ಇಲ್ಲಿನ ಹೊಂಡಗಳು ಚಿತ್ರ ವಿಚಿತ್ರದ ಕಪ್ಪೆಗಳ ತಾಣವಾಗಿವೆ. ಅಂದಹಾಗೆ ನಾನೀಗ ಈ ಜಲಪಾತದ ನೀರಿನ ಮೂಲವನ್ನು ತಮಗೆ ತೋರಿಸ್ತಾ ಇದ್ದೇನೆ, ನೋಡೋಣ ಬನ್ನಿ. ಬಹುತೇಕ ಕಲ್ಲಿನ ಬಂಡೆಗಳಿಂದಲೇ ಆವೃತವಾದ ಗುಡ್ಡದ ತಲೆಯಿಂದ ಹರಿಯುವ ಈ ನೀರು ಬೇಸಿಗೆಯ ಅಂತ್ಯದವರೆಗೂ ಚಿಕ್ಕದಾಗಿ ಹರಿಯುತ್ತಲೇ ಇರುವುದು. ಇಲ್ಲಿ ನೋಡಿ, ಗುಡ್ಡದ ತಲೆಗೆ ನಾವು ಬಂದಂತೆ ಇದರ ಮತ್ತೊಂದು ಚಿಕ್ಕ ಸುಂದರ ಜಲಪಾತದ ದಾರೆಯನ್ನು ಕಾಣಬಹುದು. ಇಲ್ಲಿ ತಮಗ್ ಕಾಣುವ ಕುರುಚಲು ಕಾಡು ಮಟ್ಟಿಗಳ ಮಧ್ಯೆ ಹುಟ್ಟಿ ಹರಿಯುವ ಈ ನೀರು ಸ್ವಚ್ಛವಾಗಿ ಮಣ್ಣಿನ ಕಲ್ಮಶದ ಸ್ಪರ್ಶವೂ ಸಹ ಇಲ್ಲದೆ ಕಲ್ಲು ಬಂಡೆಗಳ ಮೇಲೆಯೇ ಹರಿದು ದುಮ್ಮಿಕ್ಕುತ್ತಾ ಸಾಗುವುದನ್ನು ನೋಡುವುದೇ ಒಂದು ಚಂದದ ದೃಶ್ಯ. ಅಂತಿಮವಾಗಿ ಈ ಬಿಳುಪಾದ ಹಾಲಿನಂತಹ ಸುಂದರ ನೀರು ಕೆಂಪು ರಾಡಿಯ ನೀರಿನೊಂದಿಗೆ ತಾನೂ ಸಹ ಅನಿವಾರ್ಯವಾಗಿ ಬಣ್ಣ ಬದಲಿಸಿ ಹರಿಯುವುದನ್ನು ತೋರಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.